ಅಯ್ಯೋ ಇವಾಗ ಏನಂತಾರೋ ಏನೋ. ಒಡವೆ ವಿಚಾರ ಎದುತ್ತಾರ. ನಮ್ಮಮ್ಮ ಬೇರೆ ಜಂಬ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಒಡವೆಯಾ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೋಗಿದ ತಕ್ಷಣ ಏನಿಯಾ ಒಡವೆ ಗಿಡವೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಬಿಡ್ತಾರೋ ಏನೋ. ಥು, ಯಾಕನ ಬಂದು ಅನ್ನಿಸ್ತೈತೆ. ಅಲ್ಲ ಸಾವುಕಾರು ತಾನೇ, ಇವ್ರಿಗೆಲ್ಲ ಅವಶ್ಯಕತೆ ಐತಾ ಅಂತ ಹೇಳ್ಬಿಟ್ಟು ಎಲ್ಲನೂ ಏನು ಅವಶ್ಯಕತೆ ಐತೆ ಅಂತ ಹೇಳ್ಬಿಟ್ಟು ಹಿಂಗೆ ಬಾಯ್ ಬಿಡ್ಕೊತಾರಲ್ಲ. ಅಯ್ಯ ಹೋ ನೀನಾ ಬಂದ. ಎಲ್ಲ ಬಸ್ ಸ್ಟ್ಯಾಂಡಿಗೆ ಬಾ ಅಂತಂದಲ್ಲ, ಅದಕ್ಕೆ ಕಾಯ್ತಾ ಇದ್ದೆ ಇನ್ನೂ ಬಸ್ ಬರಲಿಲ್ವೇನೋ ಅಂತ. ರೀ, ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಅಂತ ಅನ್ನಿಸ್ತೈತೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ನನ್ನ ಬಂದು ಕರ್ಕೊಂಡ್ಬಿಟ್ಟು ಬರ್ರಿ ಅಂತ ಹೇಳಿದ್ರು ಸರಿ 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 ಅಂತ ಹೇಳ್ಬಿಡ್ತೀರಾ. ಕರ್ಕೊಂಡು ಬರಲ್ಲ, ಏನೂ ಬರಲ್ಲ. ನೋಡು, ನನಗೆ ಸುಮ್ಮನೆ ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ. ನನಗೆ ತುಂಬ ಅಂದರೆ ತುಂಬಾನೇ ನನಗೆ ಕೆಲಸ ಇರ್ತದೆ, ಸರಿನಾ? ನಾನು ಫಾರಿನ್ದೆಲ್ಲ ವರ್ಕೆಲ್ಲ ಇಲ್ಲೇ ಕುತ್ಕೊಂಡು ಮಾಡಬೇಕು ಅಂತಂದರೆ ನನಗೆ ತುಂಬ ಟೈಮು ಬೇಕೇ ಬೇಕು. ನಿನಗೆಲ್ಲ ಟೈಮ್ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಆದರೂ ಎಷ್ಟೇ ಆದ್ರೂ ನೀವು ನನ್ನ ಹೆಂಡತಿ ಅಂತ ನೋಡ್ಬೇಕು ತಾನೇ. ಮದುವೆ ಆದಾಗಿಂದ ನೆಟ್ಟು ನನ್ನ ಜೊತೆ ಇಲ್ಲವೇ ಇಲ್ಲ. ನಾನು ಇಲ್ಲಿದ್ರೆ ಅಲ್ಲಿರ್ತೀರ, ಅಲ್ಲಿದ್ರೆ ಇಲ್ಲಿರ್ತೀರ. ನನಗೂ ಸಾಕಾಗಿ ಹೋಗ್ಬಿಟ್ಟಾಯ್ತು. ನನಗೂ ನೋಡಿ ನಾನೇ ಬರಂಗಾಯ್ತು. ಇರೋ ಲೆಕ್ಕ ನೀವೇ ಕರ್ಕೊಂಬಿಟ್ಟು ಬರಬೇಕಿತ್ತು ನನ್ನ. ಅಂತದ್ರಾಗ ಬಸ್ ಹತ್ಕೊಂಡು ನಾನೇ ಏನಿಯಾ ಬಂದೆ. ಎಲ್ಲರೂ ಯಾಕೆ ನಿನ್ನ ಗಂಡ ಬರಲಿಲ್ವಾ ಅಂತ ಕೇಳ್ತಾ ಇದ್ರು. ನೋಡು, ಕೇಳ್ದವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ, ಸರಿನಾ? ಹೋಗಿ ಒಳಗಡೆ ಹೋಗಿ ಏನೋ ಕೆಲಸ ಐತೆನ ನೋಡ್ಕ. ಸುಮ್ಮನೆ ತಲೆ ತಿಂತಾಳೆ ಬಂದಿದ ತಕ್ಷಣ ಏನಿಯಾ. ಥೂ, ನಾವು ಅರ್ಧ ಕೆಜಿ ಬಂಗಾರ ಕೊಡಲಿಲ್ಲ ಅಂತೇಳ್ಬಿಟ್ಟು ಹಿಂಗೆಲ್ಲವೇ ಮಾತಾಡ್ತಾವ್ರೆ ಅಂತ ಅನ್ನಿಸ್ತದೆ. ನಮ್ಮ ಅಮ್ಮಂಗೆ ಹೇಳ್ದೆ, ಬಂಗಾರನ ಹೆಂಗನ ಮಾಡ್ಬಿಟ್ಟು ಕೊಡಮ್ಮ ಅಂತಂದರೆ ಅವಳು ನನ್ನ ತಂಗಿ ಎತ್ಕೊಂಡು ಹೋದ್ಲು. ಆ ದುಡ್ಡು ಏನಾಯ್ತೋ ಏನು ಕತೆನೋ. ಇವ್ರು ಆಫ್ರಿಕಾಗೆ ಯಾವಾಗ ಹೋಯ್ತಾರೋ ಯಾವಾಗ ಕಳಿಸ್ತಾರೋ ಒಂದೂ ಗೊತ್ತಿಲ್ಲ. ಇವ್ರು ಕಳ್ಸೋ ತಂದ್ಕೊಂಡು ಇಲ್ಲಿ ನಾವು ಕಾಯ್ಕೊಂಡು ಕುತ್ಕೋಬೇಕಲ್ಲ. ಅದೇಳು ಮಾವಯ್ಯ, ಚೆನ್ನಾಗಿದ್ದೀರಾ? ಏನಮ್ಮ ಇಷ್ಟು ದಿನಕ್ಕೆ ಇವಾಗ ಸಿಗ್ತಾ ನಿನಗೆ? ಇವಾಗ ಸಿಗ್ತಾ ದಾರಿ ನಿನಗೆ? ಇಲ್ಲ ಮಾವಯ್ಯ, ಮನೆಯಾಗ ಸ್ವಲ್ಪ ಕೆಲಸ ಇತ್ತು. ನನ್ನ ತಂಗಿ ಮದುವೆ ಇತ್ತು, ಅದೆಲ್ಲಂದ್ರೆ ಮುಗಿಸ್ಕೊಂಡ್ಬಿಟ್ಟು ಬರೋಷ್ಟೊತ್ತಿಗೆ ನೋಡಿ ಇಷ್ಟು ಲೇಟ್ ಆಯಿತು. ಓ ರೂಪಾ ಬಂದಾ? ಹಾಂ ಅತ್ತೆ, ಚೆನ್ನಾಗಿದ್ದೀರಾ ಅತ್ತೆ? ಹಾಂ ಚೆನ್ನಾಗಿದ್ದೀನಿ. ಎಲ್ಲಿ ನಿಮ್ಮಮ್ಮ ಎಂತೆಂಥ ಡಿಸೈನ್ದು ಸರ ಬಳೆ ಎಲ್ಲ ಕೊಡ್ಸೈತೆ ನೋಡೋಣ. ಅದು ಈ ಸಲ ತರಲಿಲ್ಲ ಅತ್ತೆ, ತರಲಿಲ್ಲ. ಅಮ್ಮ ಮಾಡ್ಸಾಕ್ಬಿಟ್ಟು ಬಂದಿದ್ದೀನಿ, ತಗೊಂಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅತ್ತೆ. ಅದಕ್ಕೇನೆ ನಾನು ಸರಿ ಅಂತೇಳ್ಬಿಟ್ಟು ಎಷ್ಟು ದಿನ ಅಂತ ಅಲ್ಲಿರೋಕ್ಕಾಯ್ತದೆ ಅಂತೇಳ್ಬಿಟ್ಟು ನೆಟ್ಟಿಗೆ ಬಂದೆ. ಆವತ್ತೇ ನೀನು ಮಾಡಿಸ್ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾ ಇದ್ದೆ. ಹಂಗೆ ಮಾಡಿಸಿದ್ದೀನಿ ಹಿಂಗೆ ಮಾಡಿಸಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗ ಬರೀ ಸುಳ್ಳು ಹೇಳೋದೇನೇ ಆಯಿತು. ಅಲ್ಲ, ಎಷ್ಟು ದಿನ ಆಯಿತು ಮದುವೆ ಮಾಡ್ಕೊಂಡು? ಒಂದು ತಿಂಗಳಾಯ್ತಾ? ಒಂದು ತಿಂಗಳಿಂದ ನೆಟ್ಟಿಗೆ ಮನೆಗೂ ಇಲ್ಲ. ತಗೊಂಬಿಟ್ಟು ಬರ್ತೀನಿ ಬಂಗಾರನ ಅಂತ ಓದೋಳು. ಎಷ್ಟು ದಿನ ಆಯಿತು? ಇಷ್ಟು ದಿನ ಬೇಕಾ ನಿನ್ನ ಮಂತಕ್ಕೆ ಬರೋಕ್ಕೆ? ಬಂಗಾರ ತಗೊಂಬಿಟ್ಟು ಬರೋಕ್ಕೆ ಇಷ್ಟು ದಿನ ಬೇಕಾ ನಿನಗೆ? ಹೇಳು. ಹಬ್ಬ ನನಗೂ ಕೇಳಿ ಸಾಕಾಗೋಗ್ಬಿಟ್ಟೈತೆ. ಅದು ಯಾವಾಗ ತಗೊಂಬಿಟ್ಟು ಬರ್ತೀಯೋ ಬಂಗಾರನ ಏನು ಕತೆಯೋ ಗೊತ್ತಿಲ್ಲ. ನನಗೂ ಎಲ್ಲ ತಲೆ ಮೇಲೆ ಬಂದು ಕುಂತೈತೆ. ಇಲ್ಲ ಅತ್ತೆ, ಮಾಡಿ ಸಿಕ್ಕಿದ್ದೆಲ್ಲ ನನ್ನ ತಂಗಿಗೆ ಏನೋ ಕೊಟ್ಟೈತೆ. ನನಗೆ ಆದಷ್ಟು ಬೇಗ ನೀನು ಎಲ್ಲ ತಗೊಬಂದು ಕೊಡ್ತದೆ. ಮಾಡ್ಸಾಕ್ಬಿಟ್ಟೈತೆ ಅತ್ತೆ, ಮಾಡೋಕ್ಕೆ ಹಾಕೈತೆ. ಇನ್ನೇನು ತಗೊಂಬಿಟ್ಟು ಬರೋದು ಅಷ್ಟೇ ಏನಿಯಾ ಬಾಕಿ. ಅವರು ಚೆನ್ನಾಗಿರೋ ಡಿಸೈನ್ಸ್ ಇರಲಿಲ್ವಲ್ಲ, ಅದಕ್ಕೆ ಏನಿಯಾ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೇನಿಯಾ ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಅಮ್ಮನೇ ತಗೊಬಿಟ್ಟು ಬಂದು ಕೊಡ್ತೀನಿ, ನೀನು ಹೋಗಿರು, ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ ಅಂತ ಹೇಳ್ತು. ಆದಷ್ಟು ಬೇಗ ತಗೊಬಿಟ್ಟು ಬಂದು ಕೊಡೋಕೆ ಕೇಳು. ಹಬ್ಬ ಸರಿ ಹೋಗಿ ಒಂದು ಲೋಟ ಕಾಫಿ ಏನಾರ ಮಾಡ್ಕೊಂಬಿಟ್ಟು ಬಾ ಹೋಗು. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ನನಗೂ ಏನು ಮನೆಗೆ ಕೆಲಸ ಮಾಡೋರು ಸರಿಯಾಗಿ ಬರಲ್ಲ, ಹೋಗಲ್ಲ. ನೀನು ಬರೋಕ್ಕಿಲ್ಲ, ಈ ಕಡೆ ಒಡವೆನೂ ತಗೊಂಬಿಟ್ಟು ಬರೋಕ್ಕಿಲ್ಲ. ಒಂದು ಕಡೆ ಟೆನ್ಷನ್, ಒಂದು ಕಡೆ ಮನೆ ಕೆಲಸ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಸರಿ ಅತ್ತೆ. ಇವ್ರಮ್ಮ ತಂದ್ಬಿಡ್ತೀನಿ ಒಡವೆ ಎಲ್ಲ ತಂದ್ಬಿಟ್ಟು ಕೊಟ್ಬಿಡ್ತೀನಿ, ನಾನು ಮಡಗಿದ್ದೀನಿ ಬೀಗ್ರೆ ಅಂತ ಹೇಳಿದ್ಲು. ಈಗ ನೋಡಿ ಮಾಡಿಸೋ ಇಲ್ಲ ಮಡಗೂ ಇಲ್ಲ. ಅದೇನು ಕರ್ಮವ ನಂದಂತೂ. ಅಲ್ಲ ರೀ, ಈಗ ಬೇರೆ ನಿಮ್ಮ ತಂಗಿ ಬಂದು ಕುಂತ್ಕೊಂಡವಳೆ. ಕೊಡು ಅಂತ ಹೇಳ್ಬಿಟ್ಟು ಈಗ ಎಲ್ಲಿಂದ ಆಮೇಕಿಂದ ಇವನು ಬೇರೆ ಬಿಸ್ನೆಸ್ಗೆ ಬೇರೆ ಕಾಸು ಕೊಡ್ತೀನಿ ಅಂತ ಹೇಳೋಳೆ. ನಿಮ್ಮ ತಂಗಿ ಆಮೇಕಿಂದ ಬಂದು ಬೀದಿನ ನಿಂತ್ಕೊಂಡು ಜಗಳ ಮಾಡಿ ಮಾನ ಮರೋದಿ ಕಳೆದು ಇದೆಲ್ಲ ಬೇಕಾ? ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಇವ್ರು ಒಡವೆ ಕೊಟ್ಟರೆ ಹೆಂಗೋ ಆಯಮ್ಮಂಗೆ ಒಂಚೂರು ಕೊಟ್ಬಿಟ್ಟು ಇನ್ನೊಂಚೂರು ಬಿಸ್ನೆಸ್ ಕೊಟ್ಬಿಟ್ಟು ಹೆಂಗೋ ಸಮಾಧಾನ ಮಾಡಿಬಿಡ್ಬೋದು. ಆದರೆ ಏನು ಮಾಡಿಯಾ, ಇವ್ರು ಒಡವೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಂಗೆ ಅದೇ ನೆನೆಯ ಟೆನ್ಷನ್ನು. ನೋಡಿ, ಆಗೋದಾಯ್ತದೆ. ಇಷ್ಟು ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ನೀನು ತಾನೇ ಕುಣ್ಕೊಂಡು ಮದುವೆ ಮಾಡಿದ್ದು. ಯಾರಾದರೂ ಏನಾದರೂ ಹೇಳಿದ್ರೆ ನಿನಗೆ ಮದುವೆ ಮಾಡಮ್ಮ, ಇವಾಗ ಮಾಡ್ಬಿಡಮ್ಮ, ನಿನಗೆ ಹಂಗಮ್ಮ ಹಿಂಗಮ್ಮ ಅಂತ ನಿಂಗೆ ಯಾರನ್ನ ಹೇಳಿದ್ರ? ಯಾರು ಹೇಳಿಲ್ಲ ತಾನೇ. ನೀನು ತಾನೇ ಕುಣ್ಕೊಂಡು ಮದುವೆ ಮಾಡಿದ್ದು. ಈಗ ಹೊಸಿ ಸಮಾಧಾನ ಮಾಡ್ಕ ಅಷ್ಟೇನೆ. ಅಣ್ಣ ಲೇ, ನನ್ನ ತಂಗಿ ಬಂದ್ಲು ಅಂತ ಅನ್ನಿಸ್ತದೆ. ಥೋ, ಈ ಅಮ್ಮೊಬ್ಬಳು ತಲೆನೋವು ನನಗಂತೂ. ಅಣ್ಣ ಎಲ್ಲಿ ಎಂತ ಸಸೆ ಮಾಡ್ಕೊಬಿಟ್ಟು ಬಂದಿದ್ದೀಗ? ಕರೆಸ್ತೀನಿ ಅಂತ ಹೇಳ್ತಿದ್ದಲ್ಲ, ಕರೆಸ್ಲೇ ಇಲ್ಲ? ಬಂದವಳೆ ಸೊಸೆ ಬಂದವಳೆ. ಚೆನ್ನಾಗಿರೋ ಸೊಸೆನ್ ಮಾಡಿದ್ಯೋ ಇಲ್ಲಾಂದ್ರೆ ಎಂತೆಂಥ ಸೊಸೆನೋ ಕರ್ಕೊಂಬಿಟ್ಟು ಬಂದಿದ್ದೀಗೋ? ನೋಡಿದ್ರೆ ಗೊತ್ತಾಯ್ತದೆ. ಕಾಂಚಿ ಪಿಂಚಿ ಸೊಸೆನೇ ಮಾಡ್ಕೊಂಬಿಟ್ಟು ಬಂದಿತ್ತೀಯ ಅಂತ ಹೇಳ್ಬಿಟ್ಟು. ಅಮ್ಮ ತಾಯಿ, ನೀ ಸುಮ್ಕಿತ್ತೀಯ? ಅವಳಿಗೆ ಏನು ಇಸ್ತೀನೋ ಗೊತ್ತಿಲ್ಲ. ನೀನು ಸುಮ್ಕಿಯ ಕಯ ಅಂತ ಹೇಳ್ಬಿಟ್ಟು ಆಡ್ತಿದ್ಯಾ? ನೀನು ಹೊಸಿ ಸುಮ್ಕಿರು. ನೀನು ಸೊಸೆ ಸಂದಾಕಿರೋಳೆ ಏನಿಯ ಬಂದವಳೆ. ಅದಕ್ಕೆ ಯಾಕೆ ಹಂಗೆ ಆಡ್ಕೊಂಡು ಇದು ಮಾಡಿಯ ನೀನಂತೂ? ಯಾಕೆಂದ್ರೆ ನನ್ನ ಮಗನ ಜೀವನ ನಾನು ನೋಡಬಾರ್ದೆ? ಎಲ್ಲ ನೀವೇನೇ ನೋಡ್ಕೊಂಬಿಟ್ರೆ ನನ್ನ ಮಗನ ಜೀವನ ಏನು ಮಾಡಬೇಕು? ನೋಡು, ನನ್ನ ಸೊಸೆನ ನನ್ನ ಮಗನ ಕರ್ಕೊಂಡು ಹೊಂಟೋಯ್ತೀನಿ. ದುಡ್ಸ್ಕೊಂಡು ತಿನ್ನಕ್ಕೆ ಪ್ಲಾನ್ ಮಾಡಿದ್ಯಲ್ವಾ? ಅದೇನೋ ದುಡ್ಡು ಕೊಡ್ತೀನಿ ಅಂತ ಹೇಳ್ದಲ್ಲಮ್ಮ, ಇಷ್ಟು ಸೆಟ್ಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಸೆಟ್ಲು ಮಾಡ್ಬಿಟ್ರೆ ನನ್ನ ಮಗನ ನನ್ನ ಸೊಸೆನೂ ಕರ್ಕೊಂಡು ಹೊಂಟೋಗ್ಬಿಡ್ತೀನಿ.
ಅಮ್ಮ ತಾಯಿ ನೀನ್ ಸ್ವಲ್ಪ ಸುಮ್ಕಿದ್ಬಿಟ್ರೆ ಅಷ್ಟೇ ನಿನಗೆ ಸಾಕು. ನೀನು ಹೊಸಿ ಬಾಯಿ ಮುಚ್ಕೊಂಡು ಸುಮ್ಕೆ ಇರ್ತೀಗ ನೀನು. ಯಾಕೆ ಹಿಂಗ್ ಆಡ್ತಾ ಇದ್ದೀಗ ನೀನಂತಂದ್ರೆ ಹೊಸಿ ಬಾಯಿ ಮುಚ್ಕೊಂಡು ಇರೋದನ್ನ ಕಲ್ತ್ಕ ನೀನಂತಂದ್ರೆ. ಯಾಕೆ ಹಿಂಗ್ ಕಯ್ಯ ಅಂತ ಅಂದಿಗೆ. ಈಗ ನೀನು ದುಡ್ಬೇಕು ಅಂತಂದ್ರೆ ನೀನು ಸೊಸೆ ಒಡವೆ ತಗೊಬಿಟ್ಬಿಡ್ಬೇಕು. ಅಲ್ಲಿ ಗಂಟೆ ನಾ ಬಾಯಿ ಮುಚ್ಕೊಂಡು ಸುಮ್ಮನಿರಕ್ಕಾಗಿಲ್ವ ನೀನು? ನೋಡು ನೀನು ಸೊಸೆ ಬತ್ತಾಳೆ, ಅರ್ಧ ಕೆಜಿ ಬಂಗಾರ ತಗೊಬಿಟ್ಟು ಬತ್ತಾಳಂತೆ. ಎತ್ಕೊಂಡು ನೀನೇ ಹೋಗಿವಂತೆ ತಾಯಿ. ನಿನ್ನ ಮಗನ ಜೊತೆ ನಿನ್ನೇ ಕಳಿಸ್ಕೊಡ್ತೀನಿ. ಜೊತೆಗೆ ನಿಂದು ಏನು ಬರ್ಬೇಕಿತ್ತಲ್ಲ ಒಂಚೂರು ಅದನ್ನೂ ಕೊಟ್ಟು ಕಳಿಸ್ತೀನಿ. ನೀನು ಸುಮ್ಕಿರು. ನೀನು ಸವಾಸ ಮಾಡಿ 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 ನಮ್ಗೆ ಹಾಳಾಗಿ ಹೋಗ್ಬಿಟ್ಟಿದೀವಿ ನಾವಂತೂ ನೋಡ್ವೆ. ಹಂಗ ಸರಿ ಹೇಳು. ಆದರೆ ನನ್ನ ಮಗನ ಕರ್ಕೊಂಡು ನಮ್ಮ ಮನೆಗೆ ಏನೇ ಹೋಗೋದು. ಕಾಫಿ ಅತ್ತೆ. ಇವಳೇನೆ ನನ್ನ ಸೊಸೆ. ಅಯ್ಯೋ ಸೊಸೆ ಬಂಗಾರದಂಗೆ ಸಂದಕ್ಕಿದೀಗಲ್ಲ ನೋಡಕ್ಕೆ. ಅವೋ ಬಂಗಾರ ನೋಡ್ದಂಗೆ ಏನೇ ಆಯ್ತದೆ. ಎಲ್ಲಿ ಕಾಂಜಿ ಪಿಂಜಿ ಹುಡುಗಿ ನುಡಿಕೊಂಬಿಟ್ಟು ಬಂದಿತ್ತಾರೋ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಲಕ್ಷ್ಣವಾಗಿ ಸೂಪರಾಗಿ ಸಂದಕ್ಕೆ ಏನೇ ಕಾಣ್ತಾ ಇದೀಗ. ಲಕ್ಷ್ಮವಾಗಿ ಸಂದಕ್ಕಿದೀಗ. ಕಾಪಿ ಗಿಪಿ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಮನೆ ಕೆಲಸ ಮಾಡೋಕ್ಕೆ ಎಲ್ಲವುದು ಬರ್ತದೆ ತಾನೇ? ಹಾಂ, ಸ್ವಲ್ಪ ಸ್ವಲ್ಪ ಬರ್ತದೆ. ಸ್ವಲ್ಪ ಬಂದರೂ ಸಾಕು ಬಿಡು, ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ನೀನು ನೋಡಿದ್ರೇನೇ ಗೊತ್ತಾಯ್ತದೆ. ಅಯ್ಯೋ ಆ ಪ್ರಂಜಿ ಚಿನ್ನ ನಮ್ಮೂರು ನಿನ್ನೇನ ಕರ್ಕೊಂಡು ಹೋಗ್ಬಿಟ್ಟೆ ಅಂದರೆ ಎಲ್ಲರೂ ವಯ್ಯ ಅಂತ ಸಸೆನ್ ಕರ್ಕೊಂಬಂದಿ ಅಂತ ಸಸೆನ್ ಕರ್ಕೊಂಬಂದೆ ಅಂತ ಹೇಳ್ತಾರೆ. ಇದೇನಿ ತೊಳೆದಿಲ್ದಿರೋ ಜಾಕೆಟ್ ಹಾಕೊಂಡು ಕುಂತಿದ್ದೀಗಲ್ಲ ಹೊಸಿ ಮುರುವಾದಿನಾಗೆ ಕೈ ತುಂಬ ಜಾಕೆಟ್ ನಾನು ಹೊಲ್ಸ್ಕೊಂಡಿದ್ದೀನಲ್ಲ ಹಂಗೆ ಹೊಲ್ಸ್ಕೊಬಿಡು ಸರಿನಾ? ಹಂಗೇನಿಯಾ ನಮ್ಮ ಕಡೆ ಬಂದರೆ ಜುಟ್ಟೆಲ್ಲ ಬೆಳೆಸಂಗಿಲ್ಲ. ನೋಡಿ ನಾನು ಕತ್ತರಿಸ್ಕೊಂಡಿದ್ದೀನಲ್ಲ ಹಂಗೆ ಜುಟ್ಟು ಕತ್ತರಿಸ್ಕೋಬೇಕು. ಕತ್ತರಿಸ್ಕೊ ನಮ್ಮದ್ರಾಗ ಹಂಗೇನಿಯಾ ಸಂಪ್ರದಾಯ ನಮ್ಮದ್ರಾಗೆ. ಹಲೋ, ನಾನು ಯಾಕೆ ನಿಮ್ಮನೆ ಹತ್ರ ಬಂದ್ಬಿಟ್ಟು ನಾನು ಯಾಕೆ ಜುಟ್ಟು ಕತ್ತರಿಸ್ಕೋಬೇಕು? ನಮ್ಮ ಅತ್ತೆದು ಕೂದಲಿಲ್ವಾ? ನಾನು ಹಂಗೆ ಕೂದಲು ಬೆಳೆಸ್ಕೊಂಡಿರೋದು. ನೋಡಿ ಅತ್ತೆ, ಯಾರತ್ತೆ ಇವರು ಹಿಂಗೆಲ್ಲ ಮಾತಾಡ್ತಾವ್ರೆ? ನೀನು ಸುಮ್ಮನಿರೇ ನೀನು. ಅವಳು ನನ್ನ ಸೊಸೆ. ಕಾಪಿನ ಇವಳಿಗೆ ಕೊಟ್ಬಿಟ್ಟು ನೀನು ಹೋಗಮ್ಮ ಒಳಗಡೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋಗು. ಭಾಳ ಸಂದಕ ಅವಳು ನೋಡಕ್ಕೆ. ಕೂದಲೊಂದು ಕತ್ತರಿಸ್ಬೇಕಿತ್ತು ತಾನೇ? ನಮ್ಮ ಕಡೆ ನನ್ನ ಗಂಡನ ಮನೆ ಕಡೆ ಕೂದಲೆಲ್ಲ ಕತ್ತರಿಸ್ತಾರಲ್ಲ ಹಂಗೇನೇ ಕತ್ತರಿಸಬೇಕಿತ್ತು ತಾನೇ ಕೂದಲೆಲ್ಲ ನನವೆ. ಕತ್ತರಿಸೋದು ಬಿಟ್ಬಿಟ್ಟು ಇದ್ಯಾಕೆ ಹಿಂಗೆ ಅಂತ ಲೇ ಬಾಯಿ ಮುಚ್ಕೊಂಡಿರುವಂತ ಹೇಳಿಲ್ವಾ? ನಿಂಗೆ ಅರ್ಧ ಕೆಜಿ ಬಂಗಾರ ಬೇಕಾ ಬೇಡವಾ ಹೇಳು? ನೋಡು ಸುಮ್ಮನೆ ಇಬ್ರು ತಗ್ಲಾಕ್ಸ್ಬೇಡ. ಅರ್ಧ ಕೆಜಿ ಬಂಗಾರ ಅಂದ್ರೆ ಇವತ್ತಿನ ಲೆಕ್ಕಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕು. ನೀನು ಸುಮ್ಮನೆ ಇರೋದು ಬಿಟ್ಬಿಟ್ಟು ಯಾಕಂಗೆ ಪದೇ ಸೊಸೆ ಅಂತ ಹೇಳ್ತೀಯಾ? ನೋಡು ಅವಳು ನನ್ನ ಮನೆ ಅನ್ಕೊಂಡವಳು. ಸುಮ್ಮನೆ ಇದ್ಬಿಡು ನೀನು. ಇಷ್ಟೊಂದೆಲ್ಲ ನೀನು ಕೆದಕೋದ್ರೆ ಅವಳಂತೂ ಹೋಗು ತುಪ್ಪ ಹಾಕಿಲ್ಲ ಅಷ್ಟೇನಿಯಾ. ನೀನು ಹೊಸಿ ಸುಮ್ಮನೆ ಇರೋದು ಕಲ್ತ್ಕ ನೀನಂತೂ ನೋಡ್ವೆ. ಇಲ್ದಿರೋದೆಲ್ಲ ಮಾತಾಡ್ಕೊಂಡು ಇಲ್ದಿರೋದೆಲ್ಲ ಅವು ಥರ ಮಾಡಕ್ಕೆ ಹೋಗ್ಬೇಡ ನೀನಂತೂ ನೋಡ್ವೆ. ಸರಿ ಬಿಡು, ಚೆನ್ನಾಗಿರೋ ಸೊಸೆನೇ ನೀ ತಂದಿದ್ಯಾ, ಪರವಾಗಿಲ್ಲ. ಹಂಗೋ ಹಿಂಗೋ ಹೆಂಗೋನವೇ ಸುಮಾರಾಗಿ ಸಂದಕವಳೆ. ಏನು ಪರವಾಗಿಲ್ಲ. ಆದರೆ ಜುಟ್ಟೊಂದು ಕತ್ತರಿಸ್ಬೇಕಷ್ಟೇ. ನೀನಿಯಾ ಅರ್ಧ ಕೆಜಿ ತಂದು ಕೊಡ್ತಾಳೆ ನೋಡ್ವೆಯಾ? ಹಂಗಾದ್ರೆ ಸರ್ನ ನನಗೆ ಕೊಟ್ಬಿಡ್ಬೇಕು. ಅದ್ರಾಗೇನು 10 ಪೈಸದ ನೀನೇನ ಮುಟ್ಬೇಕಂತೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯಾ. ನನ್ನ ಸೊಸೆ ಒಡವೆ ನನಗೆ. ನೋಡು ನಿನ್ನ ಆಸ್ತಿನಾಗೂ ಅಷ್ಟೇನಿಯಾ. ನನಗೆ ಬರ್ಬೇಕಿತ್ತಲ್ಲ ಅದನ್ನು ಕೊಟ್ಬಿಟ್ಟು ಕಳಿಸ್ಬಿಡು. ಇಷ್ಟು ದಿನ ಸಾಕೊಂಡ್ರದಕ್ಕೆ ಮುರಿದ್ಬಿಟ್ಟು ಎಷ್ಟು ಬೇಕಷ್ಟು ಮುರ್ಕೊಬಿಡು. ಇನ್ನು ಉಳಿದಿರೋದನ್ನು ಕೊಟ್ಬಿಡು. ಹಬ್ಬ ನನಗೆ ಈಗ ಅನಿಸ್ತೈತೆ ನನ್ನ ಮಗನ ಮಾತ್ರ ಕೊಡಬಾರ್ದಾಗಿತ್ತು ನಿನಗೆ ಅಂತ ಹೇಳ್ಬಿಟ್ಟು. ಹಾರೆ ನನ್ನ ಮಗ ಪಾರಿನ್ಗೆ ಹೋಗೋನಲ್ಲ ಈಗ ಊರಾಗ ಹೇಳ್ಕೊಳಕ್ಕೆ ಏನೇ ಒಂಥರ ಎಮ್ಮೆ. ನನ್ನ ಮಗ ಸೊಸೆನ ಕರ್ಕೊಂಡು ಹೋಯ್ತಾ ಇದ್ರೆ ಊರಾಗೆ ಎಲ್ಲರೂ ನನ್ನೇ ನೋಡ್ತಿರ್ತಾರೆ. ಸರಿ, ಆದಷ್ಟು ಬೇಗ ಒಡವೆ ಇಸ್ಕೊಂಡು ಆದಷ್ಟು ಬೇಗ ಕೊಡು ಸರಿನಾ? ಯಮ್ಮ ನೀನು ಹಿಂಗೆ ಜೋರಾಗಿ ಮಾತಾಡ್ಬೇಡ. ಅವ್ರಿಗೆ ಏನೋ ಗೊತ್ತಾಯ್ತು ಅಂದ್ರೆ ಸುಮ್ಕೆ ಬಿಟ್ಟಾರ. ಅವ್ರಿಗೆ ಗೊತ್ತಾದ್ರೆ ಕಯ್ಯ ಅಂತ ಅನ್ನಕ್ಕಿಲ್ವಾ? ಅವ್ರಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ. ನೀನು ಹೊಸಿ ಸುಮ್ಕಿರೋದು ಕಲ್ತ್ಕ. ಅಣ್ಣ ನೀನು ಸುಮ್ಕಿರ್, ನಿಂಗೆ ಗೊತ್ತಾಗಕ್ಕಿಲ್ಲ. ನನ್ನ ಕಷ್ಟ ನನಗೆ ಗೊತ್ತು. ನೋಡು ನನ್ನ ಸೊಸೆನ ಮನೆ ಕರ್ಕೊಂಡು ಹೋಗ್ಬೇಕು. ಅದೇನೋ ನನಗೆ ಅರ್ಧ ಕೆಜಿ ಬಂಗಾರ ನೋಡ್ವೆ ನನಗೆ ಆಸ್ತಿ ಕೊಟ್ಬಿಡಿ. ನಾನು ಹೊಂಟೋಯ್ತೀನಿ. ನಾವು ಸಂದಕ್ಕೆ ಏನೇ ಇರ್ತೀವಿ. ಸರಿನಾ? ಸರಿ, ನಾನು ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಇವತ್ತು ಸುಧಾರಿಸ್ಕೊತೀನಿ. ಅಷ್ಟ್ರಾಗ ಅದು ಎಷ್ಟು ಬೇಕೋ ಆಯ್ತದ ಅಷ್ಟು ಬೇಗ ನೀವು ಎಲ್ಲನೂ ಕೊಟ್ಬಿಟ್ಟು ನನಗೆ ಕಳಿಸ್ಬಿಡಿ. ನನ್ನ ಸೊಸೆಗೆ ನಾನೇ ಹೇಳ್ಬಿಡ್ತೀನಿ. ನಾನೇ ನಿಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಬಂಗಾರ ಕೈಗೆ ಬಂದಿದ್ದ ತಕ್ಷಣ ಏನಿಯಾ ಹೇಳ್ಬಿಡ್ತೀನಿ ಸರಿನಾ? ಸರಿ, ನೀನು ಏನಾರ ಮಾಡ್ಕೊಳ್ಳಿವಂತೆ. ಇವಾಗ ಸದ್ಯಕ್ಕೆ ಹೋಗೋದು ಕಲಿ ನೀನಂತುಣ್ವೆ. ಸುಮ್ಮನೆ ನನ್ನ ತಾಗಿ ಜಗಳಕ್ಕೆ ಇದು ಮಾಡ್ಕೊಂಡು ಕುಂತ್ಕೊಬೇಡ ನೀನಂತುಣ್ವೆ. ಯಾಕಿಂಗೆ ಇದು ಮಾಡಿ ನೀನು ಜೋರಾಗಿ ಮಾತಾಡಿದ್ರೆ ಎಲ್ಲ ಕೇಳಿಸ್ಕೊಳಕ್ಕಿಲ್ವಾ? ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೇ. ನಿನ್ನ ಮಗುನ ನಿನ್ನ ಸೊಸೆ ನಿಮ್ಮ ಮನೆಗೆ ನೀ ನಾನು ಇರಿಸ್ಕೊತೀನಿ ಅಂತ ಹೇಳಿದ್ನ. ಅದಕ್ಕೆ ಯಾಕೆ ಹಂಗಾಡಿಯೇ? ನಾವೇನು ಅರ್ಧ ಕೆಜಿ ಬಂಗಾರನ ನುಂಗ್ ನೀರು ಕುಡಿಯಕ್ಕಿಲ್ಲ. ಅರ್ಧ ಕೆಜಿ ಬಂಗಾರನ ಅಯ್ಯಮ್ ತಂದು ಕೊಟ್ಟಿದ ತಕ್ಷಣ ನಿನ್ನ ಕಣ್ಣು ಮುಂದೆ ನಿನಗೆ ಏನಿಯಾ ಕೊಟ್ಬಿಡ್ತೀವಿ. ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಸರಿನಾ? ನೀನು ಎತ್ಕೊಂಡು ಏನಾರ ಮಾಡ್ಕೊಳ್ಳಿವಂತೆ. ಅರ್ಧ ಕೆಜಿ ಬಂಗಾರ ಕೊಡಗಂಟನೂ ನಾನು ಇಲ್ಲೇ ಇರ್ತೀನಿ, ಎಲ್ಗೂ ಹೋಗಕ್ಕಿಲ್ಲ. ಇಲ್ಲನ ಇರು, ಆಕಾಶಕ್ಕನ ಹೋಗು. ಏನು ಮಾಡೋಕ್ಕಾಯ್ತದೆ? ಕೊಡ್ತೀವಿ ತಾನೇ. ನಿನ್ನ ಮಗನ ಸಾಕ್ಬಿಟ್ಟು ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ನಾನಂತೂ ಹೋಗಿ ಸುಮ್ಮನೆ ಅವತ್ತೇ ಆಸ್ತಿ ಕೊಟ್ಟು ಕಳಿಸಿದ್ರೆ ಆಗೋದು. ಇಷ್ಟೆಲ್ಲ ಆಯ್ತಾನೆ ಇರಲಿಲ್ಲ. ಅವಳೆಲ್ಲ ದೊಡ್ಡ ನನ್ನ ಹೆಂಡ್ತಿ, ಇವಳು ಬಿಡ್ಲೇ ಇಲ್ಲ. ಸರಿ ಹೋಗು, ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಹೋಗು. ಇಲ್ಲೇ ಇರು, ಕೊಡೋ ತನಕ ಹೋಗ್ಲೇ ಬೇಡ. ಸರಿ ಆಯ್ತು ರೀ. ಈ ಮನೆಯೊಳಗೆ ಯಾಕ್ರಿ ಕೊಡ್ಬೇಕು ನಾವು ಅರ್ಧ ಆಸ್ತಿನ? ಇವ್ನ ಮಗನ ಸಾಕಿದ್ದಲ್ದೇನೆಯಾ ಅರ್ಧ ಆಸ್ತಿ ಬೇರೆ ಕೊಡ್ಬೇಕಾ? ನೋಡಿ ಎಲ್ಲ ನಿಮ್ಮ ಹೆಸರಿನಾಗೂ ಐತೆ, ನನ್ನ ಹೆಸರಿನಾಗೂ ಜಾಯಿಂಟಾಗಿ ಐತೆ ತಾನೆ. ಯಾವುದೇ ಕಾರಣಕ್ಕೂ ಇವಳಿಗೆ ಬಿಡಿಗಾಸು ಕೊಡೋಕ್ಕಿಲ್ಲ. ನೋಡ್ತಾ ಇರ್ರಿ, ನಾನು ಅಲ್ಲ ಅವತ್ತು ಬ್ಯಾಡ ಅಂತ ಸೈನ ಕೊಟ್ಬಿಟ್ಟು ಹೋಗೋಳೆ. ಮಗುನ ಇಷ್ಟೆತ್ರ ಸಾಕಿ ಸ್ವಲ್ಪ ಮದುವೆ ಮಾಡಿದ್ದೀನಿ ಅಂತಂದಾಗ ಮತ್ತೆ ಆಸ್ತಿ ಕೊಡಬೇಕು ಅಂತಂದ್ರೆ ಯಾರಿಗೆ ಕೊಡ್ತಾರೆ? ನಾನು ಬಿಡಿಗಾಸು ಕೊಡೋಕ್ಕಿಲ್ಲ. ನೋಡ್ತಾ ಇರ್ರಿ. ಎಲ್ಲ ಕರ್ಕೊಂಡು ಹೋಗ್ಲಿ. ಆಮೇಕಿಂದ ಮಗುನ ಕರ್ಕೊಂಡು ಹಾಳಾಗೆಲ್ಲನ ಹೋಗ್ಲಿ. ಆಮೇಕಿಂದ ನೋಡಿ ಮಾಡ್ತೀನಿ ನಾನೇ. ನೀವು ನನ್ನ ದತ್ತು ತಗೊಬಿಟ್ಟು ಬಂದು ಸಾಕೊಂಡಿದ್ದೀನಿ ಇವನ್ನ. ಓಹೋ ಪರವಾಗಿಲ್ವೇ? ನಿನ್ನ ತಂಗಿನೂ ನೋಡಿ, ನಾನಂತೂ ಯಾರಿಗೂ ಕೊಡೋಕ್ಕಿಲ್ಲ ಆಸ್ತಿಯ. ನನಗೆ ನನಗೊಬ್ಳು ಮಗಳಿಲ್ವೇನು? ಅವಳು ನೋಡ್ಕೋಬಾರ್ದೆ ನಾನು? ಹಂಗೆ ಬೇಡ ಬಿಡಿ ಮುಂದಕ್ಕೆ ಮಾತಾಡೋದು.
ಅವತ್ತು ನಾನು ಬ್ಯಾಡ್ವೆ ಆಸ್ತಿ ಕೊಟ್ಬಿಟ್ಟು ಕಳಿಸ್ಬಿಡೋಣ ನನ್ನ ತಂಗಿನ ಅಂದರೆ ಆಸ್ತಿ ಹೋಯ್ತದೋ ಅಂತ ಕುಣ್ಕೊಂಡು ಅವ್ಳು ನಿರ್ಸ್ಕೊಂಡಿದ್ದು ಮಗಿನ ಸಾಕೊಂಡಿದ್ದು ನೀನೇ ತಾನೇ. ಯಾಕೆ ಹಂಗೆ ಮಗಿನ ಸಾಕಬೇಕಿತ್ತು ನೀನಂತೂನುವೆ? ಮಗುನನ್ನೆಲ್ಲ ಇದು ಮಾಡ್ಕೊಂಬಿಟ್ಟು ಮಗಿನ ಸಾಕೊಂಡು ಕುತ್ಕೊಳ್ಳೋದು ಬದಲು ಆಸ್ತಿ ಕೊಟ್ಟು ಕಳಿಸಿದ್ರಿ ಇವತ್ತು ಇಂಥ ಸಮಸ್ಯೆ ಬರೋದೆ. ನೋಡು, ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಬಂಗಾರಮ್ಮನ ಕಡೆಯಿಂದ ಅದೇನೋ ಬಂಗಾರ ವಹಿಸ್ಕೊಂಡತ್ತಾಗೆ ಕೊಟ್ಬಿಡತ್ತಾಗೆ ಎಲ್ಲ ಸಮಸ್ಯೆ ಏನೋ ಬಗೆಹರಿತದೆ. ಇಲ್ಲ ಅಂತಂದರೆ ಹಿಂಗೆ ಇರಬೇಕಾಯ್ತದೆ ಅಷ್ಟೇ. ಹ್ಞೂ ಸರಿ ಆಯಿತು ಬಿಡಿ. ಕೇಳ್ತಾ ಇದ್ದೀನಿ ತಾನೇ, ನಾನು ಸುಮ್ಮನೆ ಕುಂತಿದ್ದೀನ. ಆ ಬಂಗಾರಿಗೆ ಫೋನ್ ಮಾಡಿ ಎತ್ತಲಿಕ್ತೀನಿ. ಅಲ್ಲ ಮಾಡಾಕ್ಬಿಟ್ಟವ್ರಂತಲ್ಲ, ಈಗ ಬಂಗಾರ ಮಾಡಿದ ತಕ್ಷಣ ತಗೊಬಿಟ್ಟು ಬಂದು ಕೊಡಲಿ. ನಮ್ಗೇನ್ರಿ ಆಗಬೇಕು? ಅರ್ಧ ಕೆ ಜಿ ಇದ್ರೆ 1 kg ತಗೊಂಡು ಹೋಗ್ಬಿಟ್ಟು ಕೊಡಲಿ. ಈ ನಿನ್ನ ತಂಗಿನೇ ಒಯ್ತ್ಕೊಂಡೋಗ್ಲಿ. ಅವ್ರ ಸೊಸೆ ದುಡ್ಡು ಅವ್ರ ಇಷ್ಟ. ಅವ್ರ ಮಗ ಸಂಪಾದನೆ ಮಾಡ್ತಾನಲ್ಲ, ಅದೇ ಚೆನ್ನಾಗಿ ಇವಾಗ ಓದವನಲ್ಲ, ಸಂಪಾದನೆ ಮಾಡ್ತಾನಲ್ಲ, ಆ ದುಡ್ಡೆಲ್ಲ ನಿನ್ನ ತಂಗಿನೇ ಮಾಡಿಕೊಳ್ಳಿ. ನಾನು ಕೇಳಕ್ಕಿಲ್ಲ. ನನ್ನ ಆಸ್ತಿನಾಗ ಮಾತ್ರ ಭಾಗ ಈಗ ಕೇಳಿದ್ರೆ ನಾನು ಸುಮ್ಮನಿರಕ್ಕೆ ಉಗಿದು ಕಳಿಸ್ತಿರೋದೇನಿಯ. ಇಲ್ಲ ಅದು ಏನಾಯ್ತದೋ ಆಗಲಿ. ನಮ್ಮ ಹೆಸ್ರಿಗಾದ್ಮೇಲೆ ಅವಳೇನ್ರಿ ಕೇಳೋದು? ಸೈನಾ ಕೊಟ್ಮೇಲೆ ನ್ಯಾಯ ನೀತಿ ಅಂತ ನೀವು ಹೋಗಕ್ಕೆ ಹೋಗ್ಬೇಡ್ರಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರ್ಬೇಕು ನೀವಂತೂ. ನೀವೇನ ಅಯ್ಯೋ ನನ್ನ ತಂಗಿ ಕೊಟ್ಬಿಡೋಣ ಅಂತಂದ್ರೆ ನಾನೇ ಸುಮ್ಮನಿರಕ್ಕಿಲ್ಲ ಅಷ್ಟೇ. ನೀನಿಯ ಆಯಿತು ಮಹಾತಾಯಿ, ಆಯಿತು. ನಿನಗೆ ಹೆಂಗೆ ಬೇಕೋ ಹಂಗೆ ಏನಿಯ ಮಾಡ್ಕ. ನಾನಂತೂ ಏನು ಕೇಳೋದಿಲ್ಲ. ನೀನು ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಹಂಗೆ ಏನಿಯ ಆಳ್ಬಿದ್ದೋಗು. ನಿನ್ಗೆ ಏನು ಹೇಳಿದ್ರು ಕೇಳಕ್ಕಿಲ್ವಲ್ಲ. ಅವತ್ತು ನೀನೇ ಮಾಡ್ಕೊಂಡಿದ್ದು ಕರ್ಮ, ಇವತ್ತು ನೀನೇ ಅನುಭವಿಸು. ನಿನ್ನ ಸೊಸೆನೋ ನನ್ನ ಎತ್ತನೋ ಹೋಗ್ಬಿಡ್ತೀನಿ ಕಾಶಿ ಗಿಶಿ ಅಂತೇಳ್ಬಿಟ್ಟು ಒಂದು 4 ದಿನ ಅನುಭವಿಸ್ಕೊಂಡು ಬಿದ್ದಿರಿ. ಇನ್ನೇನು ಮಾಡೋಕ್ಕಾಯ್ತದೆ? ನಾನು ತಾನೇ ನೆಮ್ಮದಿ ಇಲ್ಲ ಮನೆಯಾಗೆ. ಇಷ್ಟು ಸಂಪಾದನೆ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಥೂ ಅಬ್ಬಬ್ಬ, ಇವನಂತೂ ಕಳಿಸ್ಬಿಡ್ಬೇಕತ್ತಾಗೆ ನನ್ನ ಮಗುನ, ಚಿಕ್ಕ ಮಗುನ ತಗೆ. ಚಿಕ್ಕ ಮಗ ಅಂತಾನೆ ಪಿರುತಿಯಿಂದ ಬೆಳೆಸಿದ್ದೀನಿ. ಆದರೆ ಇವಳಿಗೆ ಕೊನಿಕರಣ ಇಲ್ವಲ್ಲ. ಇವಳಿಗೆ ಆಸ್ತಿ ಕೊಡು ಅಂತ ಕುಂತ್ಕೊಂಡೋಳಲ್ಲ. ಅದು ಹೆಂಗೆ ಆಸ್ತಿ ಕೊಡ್ತೀನಿ ನಾನು ಕೊಡೋದಿಲ್ಲ ಬಿಡು. ಉಗುತ್ತು ಮೆಟ್ನಾಗ ಹೊಡೆದು ಕಳಿಸ್ತೀನಿ. ನೋಡ್ತಾ ಇರು. ಅದೇನೋ ಅರ್ಧ kg ಬಂಗಾರ ಬರಲಿ ಅಂತ ಕಾಯ್ಕೊಂಡಿದ್ದೀನಿ. ಬಂಗಾರ ಬಂದಿದ ತಕ್ಷಣ ಇವ್ರನ್ನ ತಗ ಮನೆಗೆ ಕಳಿಸ್ಬಿಟ್ಟು ತೊಲಗಿಸ್ಬಿಡ್ತೀನಿ ಅತ್ತಾಗೆ. ಸಾಕು ನಂಗೂನುವೆ.